ಪ್ರಕಟಣೆಯ ಪುಸ್ತಕವನ್ನು ಓದುವುದು ಹೇಗೆ? ಪ್ರಕಟಣೆಯ ಪುಸ್ತಕ ಸತ್ಯವೇದದ 66ನೇ ಪುಸ್ತಕವಾಗಿದೆ. ಕಡೆಯ ಪುಸ್ತಕವಾಗಿ ಇರುವುದು ಕೂಡ ನಮಗೆ ಗೊತ್ತಿರುವಂಥದ್ದೇ. ಈ ಪುಸ್ತಕವು ದೇವರಾಗಿರುವ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದಾಗಿಂದಲೂ ಪರಲೋಕದಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎಂದು, ನಂತರ ಅವರ ಎರಡನೆಯ ಬರೋಣದಲ್ಲಿ ಭೂಮಿಯಲ್ಲಿ ಏನೆಲ್ಲ ಸಂಭವಿಸುವುದು ಎಂದು 2000 ವರ್ಷಗಳ ಚರಿತ್ರೆಯನ್ನು 22 ಅಧ್ಯಾಯಗಳಲ್ಲಿ 404 ವಾಕ್ಯಗಳಲ್ಲೂ ಬಚ್ಚಿಡಲ್ಪಟ್ಟಿದೆ ಹಾಗೂ ಮರೆಯಾಗಿಡಲ್ಪಟ್ಟಿದೆ ಎಂದು ಹೇಳಿದರು. ಅದು ದೈವಜ್ಞಾನ. ಆದ್ದರಿಂದಲೇ ಇದನ್ನು ಪ್ರವಾದನೆಯ ಪುಸ್ತಕವೆಂದು ಕರೆಯುತ್ತೇವೆ. 2000 ವರ್ಷದ ಚರಿತ್ರೆ ಮಾತ್ರವಲ್ಲ, ನಂತರ 1000 ವರ್ಷ ಆಳ್ವಿಕೆಯು, ಅದರ ನಂತರ ಹೊಸ ಯೆರೂಸಲೇಮ್, ನಂತರ ನಿತ್ಯ ಜೀವವೆಂದು ಅಂತ್ಯವಿಲ್ಲದ ಪರಮಾನಂದದ ಜೀವಿತಕ್ಕೆ ನಮ್ಮನ್ನು ಕರೆಯುತ್ತದೆ. ಈ ಪುಸ್ತಕದ ಚರಿತ್ರೆಯ ಸಾರಾಂಶವನ್ನು ಹೇಳುತ್ತೇನೆ. ಪ್ರಥಮ ಶತಮಾನದಲ್ಲಿ ಡೊಮೇಶಿಯನ್ ಅರಸನ ಕಾಲದಲ್ಲಿ ಅನೇಕ ಕ್ರೈಸ್ತರು ಕಠಿಣವಾದ ಉಪದ್ರವಗಳಿಗೆ ಒಳಗಾದರು. ಆ ಶತಮಾನದ ಅಂತ್ಯದಲ್ಲಿ ಶಿಷ್ಯರುಗಳು ರಕ್ತಸಾಕ್ಷಿಯಾಗಿ ಸತ್ತರು. ಆದರೆ ಮುಂದೆ ಸಾಕ್ಷಿ ಕೊಡುವುದಕ್ಕಾಗಿ ಯೋಹಾನನು ಮಾತ್ರ ಬದುಕುಳಿದಿದ್ದನು. ಬದುಕುಳಿದ ಆತನು ಪದ್ಮೋಸ್ ದ್ವೀಪದಲ್ಲಿ ಸೆರೆಮನಿಯಲ್ಲಿದ್ದನು. ಪದ್ಮೋಸ್ ದ್ವೀಪದಲ್ಲಿ ಏಕಾಂಗಿಯಾಗಿದ್ದ ಯೋಹಾನನಿಗೆ ಮಹಿಮೆಯಾದ ದೇವರು ಆರಾಧನೆಗೆ ಪಾತ್ರನಾಗಿರುವ ಯೇಸು ಕ್ರಿಸ್ತನ ದರ್ಶನವನ್ನು ಕೊಟ್ಟು ಅನೇಕ ಕಾರ್ಯಗಳನ್ನು ಪ್ರಕಟಿಸಿದರು. ಅದರಲ್ಲಿ ವಿಚಿತ್ರವಾಗಿರುವ ಮೃಗಗಳು ಕಂಡುಬಂದವು. ದೇವರಿಗಾಗಿ ಮೀಸಲಾಗಿಡಲ್ಪಟ್ಟ ಸಭೆಯು ಕಾಣಲ್ಪಟ್ಟಿತು. ಪರಲೋಕದ ದೃಶ್ಯವೆಲ್ಲ ಪ್ರಕಟವಾಯಿತು. ಯೋಹಾನನಿಗೆ ಪ್ರಕಟಿಸಲ್ಪಟ್ಟ ದರ್ಶನಗಳನ್ನು ನಮಗೂ ಕೂಡ ಪ್ರಕಟಿಸಲ್ಪಡಬೇಕು ಎನ್ನುವ ಉದ್ದೇಶದಿಂದ ಬರೆಯಲ್ಪಟ್ಟ ಒಂದು ಉನ್ನತವಾದ ಪುಸ್ತಕವೇ ಪ್ರಕಟಣೆಗಳ ಪುಸ್ತಕ. ಪುಸ್ತಕದ ಒಳಗೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಈ ಪುಸ್ತಕವು 22 ಅಧ್ಯಾಯಗಳನ್ನು ಒಳಗೊಂಡಿರುವ ಪುಸ್ತಕ. ಮೊದಲು 3 ಅಧ್ಯಾಯಗಳು 7 ಸಭೆಗಳಿಗೆ ಕೊಡಲ್ಪಟ್ಟಿರುವಂತಹ ಸಂದೇಶವಾಗಿ ಮುದ್ರಿತವಾಗಿದೆ. ಆಸಿಯಾ ಸೀಮೆಯಲ್ಲಿರುವ 7 ಪಟ್ಟಣಗಳಲ್ಲಿರುವ 7 ಸಭೆಗಳಿಗೆ ಬರೆಯಲ್ಪಟ್ಟಿರುವುದಾಗಿ ಮುದ್ರಿಸಲ್ಪಟ್ಟಿದೆ. ಮೊದಲನೆಯದು ಎಪೇಸದಲ್ಲಿರುವ ಸಭೆ, ಎರಡನೆಯದು ಸ್ಮುರ್ನದಲ್ಲಿರುವ ಸಭೆ, ಮೂರನೆಯದು ಪೆರ್ಗಮದಲ್ಲಿರುವ ಸಭೆ, ನಾಲ್ಕನೆಯದು ತುವತೈರದಲ್ಲಿರುವ ಸಭೆ, ಐದನೆಯದು ಸಾರ್ದಿಸಿನಲ್ಲಿರುವ ಸಭೆ, ಆರನೆಯದು ಫಿಲಿಡೆಲ್ಫಿಯಾದಲ್ಲಿರುವ ಸಭೆ, ಏಳನೆಯದು ಲವೋದಿಕ್ಯದಲ್ಲಿರುವ ಸಭೆ. 7 ಸಭೆಗಳಿಗೆ ಮಾತ್ರವಾ? ನಮಗೆಲ್ಲ ಸಂದೇಶವಿಲ್ಲವಾ ಎಂದು ಯೋಚನೆ ಮಾಡುತ್ತೀರಾ? ಈ 7 ಪಟ್ಟಣಗಳಲ್ಲಿರುವ 7 ಸಭೆಗಳಿಗೆ ಅಲ್ಲ. ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾದಂದಿನಿಂದ ಎರಡನೆಯ ಬಾರಿ ಆತನು ಬರುವವರೆಗೂ ಪ್ರತಿ ಶತಮಾನಗಳಲ್ಲಿಯೂ ಪ್ರತಿ ಕಾಲಗಳಲ್ಲಿ ಬದುಕಿದ ಸಭೆಗಳಿಗೆ, ದೇವ ಸಭೆಯ ಮಕ್ಕಳಿಗೆ ಕೊಡಲ್ಪಟ್ಟಿರುವ ಸಮಾಧಾನದ ಆಲೋಚನೆಗಳು, ಆಶೀರ್ವಾದಗಳು ಅಡಕವಾಗಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕೆಂಬುದು ಮೊದಲ ಪಾಠ. ಏಕೆಂದರೆ ಮೊದಲ ಶತಮಾನದಲ್ಲಿ 7 ಪಟ್ಟಣಗಳು 7 ಸಭೆಗಳು ಮಾತ್ರವಾ ಇದ್ದವು? ಇಲ್ಲ, 100ಕ್ಕಿಂತಲೂ ಅಧಿಕವಾದ ಪಟ್ಟಣಗಳು, 100ಕ್ಕಿಂತ ಅಧಿಕವಾದ ಸಭೆಗಳು ಇದ್ದವು. ಆದ್ದರಿಂದ ಆತ್ಮಿಕ ರೀತಿಯಲ್ಲಿ ಇದರ ಅರ್ಥವನ್ನು ತೆಗೆದುಕೊಳ್ಳಬೇಕು. ಈಗ ಸಂದೇಶದ ಸಾರಾಂಶವನ್ನು ಕ್ಲುಪ್ತವಾಗಿ ನೋಡೋಣ. ಎಲ್ಲಾ ಸಭೆಗಳಿಗೂ ದೇವರು ಹೇಳುವಂತಹ ಸಂದೇಶದ ವಿಧಾನ ಒಂದು ಪತ್ರಿಕೆಯ ರೀತಿಯಲ್ಲಿ ಮುದ್ರಿಸಲ್ಪಟ್ಟಿದೆ. ಮೊದಲನೆಯದು ದೇವರ ಪರಿಚಯ. ನಾನು ಮೊದಲನೆಯವನು ಕಡೆಯವನು ಆಗಿದ್ದೇನೆ, ನಾನು ಯಾರು ತೆರೆಯದಂತೆ ಮುಚ್ಚುವವನು, ಯಾರು ಮುಚ್ಚದಂತೆ ತೆರೆಯುವಾತನು ಎಂದು ಒಂದೊಂದು ಸಭೆಗಳಿಗೂ ತನ್ನನ್ನು ಅನೇಕ ಹೆಸರುಗಳಿಂದ ಕರ್ತನು ಪರಿಚಯ ಮಾಡಿಕೊಳ್ಳುವುದನ್ನು ಈ ಪುಸ್ತಕದಲ್ಲಿ ಮುದ್ರಿಸಲ್ಪಟ್ಟಿದೆ. ಎರಡನೆಯದು ಸುಂದರವಾದ ಪ್ರಶಂಸೆ. ಒಂದೊಂದು ಕಾಲದಲ್ಲಿಯೂ ದೇವಸಭೆಯು ಉಪದ್ರವದ ಮಧ್ಯದಲ್ಲಿ ಹಾದು ಹೋಗುತ್ತದೆ. ಕೆಲವರು ರಕ್ತಸಾಕ್ಷಿಯಾಗಿ ಕೂಡ ಸಾಯುವ ಸನ್ನಿವೇಶಗಳು ಉಂಟಾಗಿವೆ. ಸೇವೆಗೆ ಬಹಳ ಕಠಿಣ. ಇಂತಹ ತಡೆಗಳನ್ನು ಎದುರಿಸಿ ಜಯ ಹೊಂದಿ ಬರುವ ಸಭೆಯನ್ನು ನೋಡಿ ದೇವರು ಹೊಗಳುವುದನ್ನು ಮುದ್ರಿಸಲ್ಪಟ್ಟಿದೆ. ಮೂರನೆಯದು ಪ್ರೀತಿಯಿಂದ ಖಂಡಿಸುವುದು. ಸತ್ಯದೊಂದಿಗೆ ಸಮರಸ ಮಾಡುವಂತಹ ಸಭೆಯೊಂದಿಗೂ ಲೋಕದೊಂದಿಗೂ ಸುಳ್ಳು ಬೋಧನೆಗಳೊಂದಿಗೂ ಇಜ್ಜೋಡಾಗುವಂತಹ ಸಭೆಗಳಿಗೆ ದೇವರು ಪ್ರೀತಿಯಿಂದ ಖಂಡಿಸುವಂತೆ ಪ್ರೀತಿಯಿಂದ ಖಂಡಿಸುವುದು ಮುದ್ರಿತವಾಗಿದೆ. ನಾಲ್ಕನೆಯದು ಆಶೀರ್ವಾದದ ವಾಗ್ದಾನ. ಹೀಗೆ ದೇವರು ಹೇಳುವಂತಹ ಎಲ್ಲ ಖಂಡನೆಗಳನ್ನು ಕೇಳಿ ಅದನ್ನು ಬದಲಾಯಿಸಿಕೊಂಡು ಜಯ ಹೊಂದುವಂತಹ ಸಭೆಗಳಿಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆ, ಜೀವವೃಕ್ಷದ ಹಣ್ಣನ್ನು ಕೊಡುವೆ, ಸಿಂಹಾಸನವನ್ನು ಕೊಡುವೆನೆಂದು ದೇವರು ಆಶೀರ್ವಾದದ ವಾಗ್ದಾನಗಳನ್ನು ಕೊಟ್ಟು ಒಂದೊಂದು ಸಭೆಯ ಸಂದೇಶವನ್ನು ಮುಕ್ತಾಯಗೊಳಿಸಿದ್ದಾರೆ. 4ರಿಂದ 7ನೇ ಅಧ್ಯಾಯದವರೆಗೂ 7 ಮುದ್ರೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ತಂದೆಯಾದ ದೇವರ ಕೈಗಳಲ್ಲಿ ಮುಖ್ಯವಾದ ಸಂದೇಶವನ್ನು ಒಳಗೊಂಡಿರುವ ಒಂದು ಸುರುಳಿ ಸುತ್ತಲ್ಪಟ್ಟು ಯಾರು ತೆರೆದು ನೋಡಲಾಗದ ಹಾಗೆ ಅದು ಮುದ್ರಿತವಾಗಿತ್ತು. ಅದರಲ್ಲಿರುವ ಸಂದೇಶ ಏನು ಎಂಬುದನ್ನು ಯಜ್ಞದ ಕುರಿಯಾದ ಆತನ ಮೂಲಕ ತಿಳಿದುಕೊಳ್ಳುತ್ತೇವೆ. ಮೊದಲನೆಯ ಮುದ್ರೆಯನ್ನು ಒಡೆದಾಗ ಒಂದು ಬಿಳಿ ಕುದುರೆ ತೋರಿಸಲ್ಪಡುತ್ತದೆ. ಎರಡನೆಯ ಮುದ್ರೆಯನ್ನು ಒಡೆದಾಗ ಕೆಂಪು ಕುದುರೆಯು ತೋರಿಸಲ್ಪಡುತ್ತದೆ. ಮೂರನೇ ಮುದ್ರೆ ಒಡೆಯಲ್ಪಟ್ಟಾಗ ಕಪ್ಪು ಕುದುರೆ ತೋರಿಸಲ್ಪಡುತ್ತದೆ. 4ನೆಯ ಮುದ್ರೆಯನ್ನು ಒಡೆದಾಗ ಬೂದಿ ಬಣ್ಣದ ಕುದುರೆಯು ತೋರಿಸಲ್ಪಡುತ್ತದೆ. 5ನೆಯ ಮುದ್ರೆಯು ಒಡೆಯಲ್ಪಟ್ಟಾಗ ಯಜ್ಞವೇದಿಯು ರಕ್ತಸಾಕ್ಷಿಗಳಾಗಿ ಸಾಯುವವರು ಕಡೆಯದಾಗಿ ವಿಜ್ಞಾಪಿಸಿದ ಪ್ರಾರ್ಥನೆಯ ಕುರಿತಾಗಿ ಮುದ್ರಿಸಲ್ಪಟ್ಟಿದೆ. 6ನೆಯ ಮುದ್ರೆಯು 1,44,000 ಮಂದಿಯ ಕುರಿತಾಗಿ ಮಾತಾಡುತ್ತದೆ.
ಏಳನೆಯ ಮುದ್ರೆಯು ಪರಲೋಕದ ಕುರಿತು ದೇವರಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯ ಕುರಿತಾಗಿ ಮುದ್ರಿತವಾಗಿದೆ. ಪರಲೋಕದಲ್ಲಿ ಅರ್ಧ ಗಂಟೆ ಹೊತ್ತಿನವರೆಗೂ ನಿಶಬ್ದವಾಯಿತು ಎಂದು ಸತ್ಯವೇದ ಹೇಳುತ್ತದೆ. ಅದರ ಅರ್ಥವೇನು? ದೇವರಾದ ಯೇಸು ಕ್ರಿಸ್ತನು ಭೂಮಿಯಲ್ಲಿ ವಾಸ ಮಾಡುತ್ತಿರುವ ತನ್ನ ಮಕ್ಕಳನ್ನು ಬಿಡಿಸುವುದಕ್ಕೆ ಎರಡನೆಯ ಬಾರಿ ಬರಬೇಕಾದರೆ ಸಮಸ್ತ ಪರಲೋಕವು ಹೊರಟು ಇಲ್ಲಿ ಬಂದದರಿಂದ ಅಲ್ಲಿ ನಿಶಬ್ದವಾಯಿತು. ದೇವರಾದ ಯೇಸು ಕ್ರಿಸ್ತನ ಎರಡನೆಯ ಬರುಣದ ಕುರಿತು ಪ್ರಕಟಿಸುವ ಮುದ್ರೆಯಾಗಿ ಇದೆ. ಮುದ್ರೆ ಎಂದರೆ ಸಂರಕ್ಷಿಸಲ್ಪಡುವುದು ಎನ್ನುವುದು ಆತ್ಮಿಕವಾದ ಅರ್ಥ. ಸತ್ಯವೇದದ ಆಧಾರ, ಸತ್ಯವೇದದಲ್ಲಿ ಐಗುಪ್ತ್ಯದ ನಾಶನದಂದು ರಕ್ತದಿಂದ ಮುದ್ರಿಸಲ್ಪಟ್ಟವರು ಸಂರಕ್ಷಿಸಲ್ಪಟ್ಟರು. ಯೆರಿಕೋ ನಾಶವಾದಾಗಲೂ ಕೆಂಪು ಬಣ್ಣದ ದಾರದಿಂದ ಮುದ್ರಿತವಾದವರು ಸಂರಕ್ಷಿಸಲ್ಪಟ್ಟರು. ಅದೇ ರೀತಿ ದೇವರಾದ ಯೇಸು ಕ್ರಿಸ್ತನು ಸ್ವರ್ಗಾರೋಹಣ ಆದಂದಿನಿಂದ ಎರಡನೆಯ ಬರುವಿಕೆ ಬರುವವರೆಗೂ ಎಲ್ಲಾ ಕಾಲಗಳಲ್ಲಿಯೂ ದೇವ ಸಭೆಯು ಹಾದು ಹೋದಂತಹ ಉಪದ್ರವದ ಕಾಲದಲ್ಲಿ ದೇವರು ಯಾವ ರೀತಿ ಅವರನ್ನು ಕಾಪಾಡಿದರು? ಅವರ ವಾಕ್ಯವನ್ನು ಹೇಗಾದರೂ ನಾಶ ಮಾಡಬೇಕೆಂದು ಕಂಕಣ ಕಟ್ಟಿಕೊಂಡಿದ್ದ ಜನಗಳ ಮಧ್ಯದಿಂದ ದೇವರು ತನ್ನ ವಾಕ್ಯಗಳನ್ನು ಯಾವ ರೀತಿ ಪರಾಂಬರಿಸಿದರು ಎಂದು ಮುದ್ರಿಸಲ್ಪಟ್ಟಿದೆ. 8ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ 7 ತುತ್ತೂರಿಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ತುತ್ತೂರಿ ಎಂದರೇನು ಎಂಬುದಾಗಿ ತಿಳಿದುಕೊಳ್ಳುವ ಮುನ್ನ ತುತ್ತೂರಿಯನ್ನು ಊದಬೇಕಾದರೆ ಯಾವ ಸಂಭವಗಳು ನಡೆಯುತ್ತದೆ ಎನ್ನುವುದನ್ನು ಒಮ್ಮೆ ನೋಡಿ ಬರೋಣ. ಮೊದಲ ತುತ್ತೂರಿಯನ್ನು ಊದುವಾಗ ಮರಗಳಲ್ಲಿ 3ರಲ್ಲಿ 1 ಪಾಲು ನಾಶವಾಗುತ್ತದೆ. ಎರಡನೆಯ ತುತ್ತೂರಿಯನ್ನು ಊದುವಾಗ ಸಮುದ್ರದಲ್ಲಿ 3ರಲ್ಲಿ 1 ಪಾಲು ನಾಶವಾಗುತ್ತದೆ. ಮೂರನೆಯ ತುತ್ತೂರಿಯನ್ನು ಊದುವಾಗ ನದಿಗಳಲ್ಲಿ 3ರಲ್ಲಿ 1 ಪಾಲು ನಾಶವಾಗುತ್ತದೆ. ನಾಲ್ಕನೆಯ ತುತ್ತೂರಿಯನ್ನು ಊದುವಾಗ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ಕತ್ತಲು ಉಂಟಾದದನ್ನು ನಾವು ಓದುತ್ತೇವೆ. 5ನೆಯ ತುತ್ತೂರಿಯನ್ನು ಊದುವಾಗ ಮಿಡತೆಗಳು ಹೊರಟು ನಾಶನವನ್ನು ಉಂಟು ಮಾಡುವುದನ್ನು, 6ನೆಯ ತುತ್ತೂರಿಯನ್ನು ಊದುವಾಗ ಕುದುರೆಗಳು ಹೊರಟು ನಾಶನವನ್ನು ಉಂಟು ಮಾಡುವುದು ಎಂದು, 7ನೆಯ ತುತ್ತೂರಿ ಊದಿದಾಗ ಪರಲೋಕದಲ್ಲಿರುವ ದೇವರ ಆಲಯವು ತೆರೆಯಲ್ಪಟ್ಟಿರುವುದನ್ನು ದೇವರಾದ ಯೇಸು ಕ್ರಿಸ್ತನ ಎರಡನೆಯ ಬರುಣದ ಕುರಿತು ಸೂಚಿಸಿರುವಂತೆ ಸತ್ಯವೇದವು ಮುದ್ರಿಸಿಟ್ಟಿದೆ. ಈ ರೀತಿ ಗುರುತಿನ ಚಿಹ್ನೆಗಳಾಗಿ ಸೂಚಿಸಲ್ಪಟ್ಟಿರುವಂತದ್ದೇ ಈ 7 ತುತ್ತೂರಿಗಳು. ತುತ್ತೂರಿ ಎನ್ನುವಂಥದ್ದು ಒಂದು ವಾದ್ಯದ ಉಪಕರಣ ಎಂದು ನಮಗೆ ಗೊತ್ತು. ಈ ತುತ್ತೂರಿಗಳನ್ನು ಯಾವಾಗ ಉಪಯೋಗಿಸುವರು, ಯಾವುದಕ್ಕಾಗಿ ದೇವರು ತುತ್ತೂರಿಯನ್ನು ಕುರಿತಾಗಿ ಹೇಳಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯೆರಿಕೋ ನೆಲಸಮಾನವಾಗುವಾಗ ತುತ್ತೂರಿಗಳು ಊದಲ್ಪಟ್ಟವು. ಆಗ ದುಷ್ಟರು ನ್ಯಾಯ ವಿಚಾರಿಸಲ್ಪಟ್ಟರು, ನೀತಿವಂತರು ಕಾಪಾಡಲ್ಪಟ್ಟರು. ಅದೇ ರೀತಿ ಈ ಭೂಮಿಯಲ್ಲಿ ಕ್ರಿಸ್ತನು ಸ್ವರ್ಗಾರೋಹಣ ಆದಂದಿನಿಂದ ಎರಡನೆಯ ಬಾರಿ ಬರುವವರೆಗೂ ಒಂದೊಂದು ಕಾಲಘಟ್ಟದಲ್ಲಿಯೂ ದೇವ ಜನಗಳನ್ನು ಉಪದ್ರವ ಪಡಿಸಿದ ರಾಜ್ಯತ್ವಗಳನ್ನು, ರಾಜರನ್ನು ಹೇಗೆ ದೇವರು ನ್ಯಾಯ ವಿಚಾರಿಸುವರು ಎಂದು ಮುದ್ರಿತವಾಗಿರುವಂತದ್ದೇ ಈ 7 ತುತ್ತೂರಿಗಳು. ಪ್ರಕಟಣೆಗಳು 1ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೂ 7 ಸಭೆಗಳ ಕುರಿತು, 7 ಮುದ್ರೆಗಳ ಕುರಿತು, 7 ತುತ್ತೂರಿಗಳ ಕುರಿತು ಕೊಡಲ್ಪಟ್ಟಿದೆ. ಯಾತಕ್ಕಾಗಿ 7 ಎನ್ನುವಂತ ಸಂಖ್ಯೆ ಕೊಡಲ್ಪಟ್ಟಿದೆ ಎಂದು ಯೋಚಿಸಬೇಕು. ಇದರ ಅರ್ಥವನ್ನು ಕಂಡುಹಿಡಿಯಲು 7 ಎಂದ ಕೂಡಲೇ ಸೃಷ್ಟಿಯ 7 ದಿನಗಳಿಗೆ ಹೋಗಬೇಕು. ಪ್ರಥಮ ದಿನ ಸೃಷ್ಟಿಯ ಕಾರ್ಯ ತೊಡಗಿ 7ನೆಯ ದಿನ ಮುಕ್ತಾಯವಾದದ್ದು ನಾವು ಕಾಣಲು ಸಾಧ್ಯ. ಹಾಗಾದರೆ 7 ಎನ್ನುವಂಥದ್ದು ಪ್ರಾರಂಭವು, ಮುಕ್ತಾಯವು, ಪೂರ್ಣವು, ಸಂಪೂರ್ಣತೆಯು ಎನ್ನುವಂತಹ ಅರ್ಥವನ್ನು ಗ್ರಹಿಸಿಕೊಳ್ಳಬಹುದು. ಆ ರೀತಿ 7 ಸಭೆಗಳು, 7 ಮುದ್ರೆಗಳು, 7 ತುತ್ತೂರಿಗಳು ಎನ್ನುವುದು ಎಲ್ಲಿ ಆರಂಭವಾಗುತ್ತದೆ ಗೊತ್ತಾ? ದೇವರಾದ ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾಗಿ ಪರಲೋಕದಲ್ಲಿ ತನ್ನ ಯಾಜಕತ್ವವನ್ನು ಪ್ರಾರಂಭ ಮಾಡಿದಂದಿನಿಂದ ಪ್ರಥಮ ಶತಮಾನದಿಂದ ಆರಂಭಗೊಂಡು ಎರಡನೆಯ ಬರೋಣದವರೆಗೂ ನಡೆಯುವಂತಹ ಸಂಭವಗಳ ಕಾರ್ಯವೇ ಇವು 3ರಲ್ಲಿಯೂ ಮುದ್ರಿಸಲ್ಪಟ್ಟಿವೆ. ಹೇಗೆ ಹೇಳುತ್ತೇನೆಂದರೆ, 7ನೆಯ ದೇವಸಭೆಯು ದೇವರಾದ ಯೇಸು ಕ್ರಿಸ್ತನು ಎರಡನೆಯ ಬಾರಿ ಬರುವಾಗ ಜೀವಿಸುವಂತಹ ಒಂದು ಜನರ ಗುಂಪನ್ನು ಸೂಚಿಸುವಂತ ಸಭೆಯಾಗಿದೆ. 7ನೆಯ ಮುದ್ರೆಯು ದೇವರಾದ ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ಮಾತಾಡುತ್ತದೆ. 7ನೆಯ ತುತ್ತೂರಿಯು ದೇವರಾದ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯ ಕುರಿತಾಗಿಯೇ ಮಾತಾಡುತ್ತದೆ. ಇವು 3ರ ಪ್ರಾರಂಭ ದೇವರಾದ ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾದ ಪ್ರಥಮ ಶತಮಾನದಿಂದ, ಇದರ ಅಂತ್ಯವು ದೇವರಾದ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯಲ್ಲಿ ಸಮಾಪ್ತಿಯಾಗುವುದೆಂದು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 12ನೇ ಅಧ್ಯಾಯದಿಂದ 14ನೇ ಅಧ್ಯಾಯದವರೆಗೂ ಮಹಾ ದೊಡ್ಡ ಆತ್ಮಿಕವಾದ ಯುದ್ಧವನ್ನು ಕುರಿತು ಹೇಳುತ್ತದೆ. ಯುದ್ಧವೆಂದು ಹೇಳಿದ ಕೂಡಲೇ ಯಾರ್ಯಾರಿಗೆ ಎಂದು ಯೋಚನೆ ಮಾಡುತ್ತಿದ್ದೀರಾ? ಸತ್ಯವಾದ ಸಭೆಗೂ ಘಟಸರ್ಪನಿಗೂ ಉಂಟಾಗುವಂತಹ ಯುದ್ಧದ ಕುರಿತೇ ಇದು ಮಾತಾಡುವಂತದ್ದಾಗಿದೆ. 12ನೇ ಅಧ್ಯಾಯವು ಸಭೆಯ ಉದ್ಭವ, ಸತ್ಯವಾದ ದೇವಸಭೆಯ ಚರಿತ್ರೆಯು ಯುದ್ಧಕ್ಕಾಗಿ ಸಿದ್ಧವಾಗುವಂತಹ ದೇವಸಭೆಗೆ ಇರಬೇಕಾಗಿರುವ ಯೋಗ್ಯತೆ ಏನೆಂಬುದಾಗಿ ಮಾತಾಡುತ್ತದೆ. 13ನೇ ಅಧ್ಯಾಯ ಮೃಗದ ಉದ್ಭವದ ಕುರಿತು ಮಾತಾಡುತ್ತದೆ. 2 ಮೃಗಗಳು ಸೇರಿ ಹೇಗೆ ಲೋಕವನ್ನೇ ವಂಚಿಸುತ್ತದೆ, ಯಾವ ರೀತಿ ಯುದ್ಧಕ್ಕಾಗಿ ಸಿದ್ಧವಾಗುತ್ತದೆ ಎನ್ನುವುದರ ಕುರಿತು ಮಾತಾಡುತ್ತದೆ. 14ನೇ ಅಧ್ಯಾಯದಲ್ಲಿ ಸೈತಾನನನ್ನು ಗೆಲ್ಲುವಂತಹ ಒಂದು ಕೂಟದ ಕುರಿತು ಮಾತಾಡಲ್ಪಡುತ್ತದೆ. ಅವರ ಅರ್ಹತೆಯು ಹೇಳಲ್ಪಟ್ಟಿದೆ. ಇವರೇ ಈ ಒಂದು ಯುದ್ಧದಲ್ಲಿ ಜಯಿಸುವವರಾಗಿರುತ್ತಾರೆ.
15ನೇ ಅಧ್ಯಾಯವು 16ನೇ ಅಧ್ಯಾಯವು 7 ಉಪದ್ರವಗಳ ಕುರಿತು ಮಾತಾಡುತ್ತದೆ. 7 ಉಪದ್ರವಗಳು ದುಷ್ಟ ಜನರ ಮೇಲೆ, ಮೃಗದ ಗುರುತನ್ನು ಹೊಂದಿದವರ ಮೇಲೆ ಸುರಿಸಲ್ಪಡುವುದು. ನೀತಿವಂತರು ರಕ್ಷಿಸಲ್ಪಡುವರು. ಮೊದಲ ಉಪದ್ರವ ಲೋಕದ ಜನಗಳ ಮೇಲೆ ಸುರಿಸಲ್ಪಟ್ಟಿತು. 2ನೇ ಉಪದ್ರವ ಸಮುದ್ರದ ಜಲಚರಗಳ ಮೇಲೆ ಸುರಿಸಲ್ಪಟ್ಟು ಸಮುದ್ರವು ಕೆಂಪಾಯಿತು. 3ನೇ ಉಪದ್ರವ ನದಿಗಳ ಮೇಲೆ ಸುರಿಸಲ್ಪಟ್ಟು ಜೀವರಾಶಿಗಳು ಸತ್ತು ರಕ್ತವಾಯಿತು. 4ನೇ ಉಪದ್ರವ ಸೂರ್ಯನ ಮೇಲೆ ಸುರಿಸಲ್ಪಟ್ಟು ಉಷ್ಣವು ಅಧಿಕವಾಯಿತು. 5ನೇ ಉಪದ್ರವ ಮೃಗದ ಸಿಂಹಾಸನದ ಮೇಲೆ ಸುರಿಸಲ್ಪಟ್ಟು ಅದು ಕೆಡವಲ್ಪಟ್ಟಿತು. 6ನೇ ಉಪದ್ರವ ಅರ್ಮಗೆದೋನ್ ಯುದ್ಧದ ಕುರಿತು ಮಾತಾಡುತ್ತದೆ. 7ನೇ ಉಪದ್ರವ ಕಲ್ಮಳೆ, ಅದರ ನಂತರ ಯೇಸುಕ್ರಿಸ್ತನ ಬರುವಿಕೆಯ ಕುರಿತು ಮಾತಾಡುತ್ತದೆ. ಉಪದ್ರವ ಎಂದ ಕೂಡಲೇ ಐಗುಪ್ತ ದೇಶದ 10 ಉಪದ್ರವಗಳಿಗೆ ಹಾದು ಹೋಗಬೇಕು. ದೇವರ ವಾಕ್ಯವನ್ನು ಸ್ವೀಕರಿಸದೆ ನಿರಾಕರಿಸಿದವರು, ದೇವರ ಮೇಲೆ ವಿಶ್ವಾಸವಿಡದವರು, ಮತ್ತೊಬ್ಬರನ್ನು ದಬ್ಬಾಳಿಕೆಯಿಂದ ಅನ್ಯಾಯವಾಗಿ ನಡೆಸುವವರನ್ನು ಆ ಉಪದ್ರವಗಳಿಂದ ಹಿಂದಿಂದೆಯೇ ಬಾಧಿಸಲ್ಪಟ್ಟರು. ನೀತಿವಂತರು ದೇವರ ವಾಕ್ಯಕ್ಕೆ ವಿಧೇಯರಾದವರು ಕಾಪಾಡಲ್ಪಟ್ಟರು. ಅದೇ ರೀತಿ ಈ ಕಡೆಯ 7 ಉಪದ್ರವಗಳಲ್ಲಿ ದುಷ್ಟ ಜನರು ಬಾಧಿಸಲ್ಪಡುವರು, ನೀತಿವಂತರು ಕಾಪಾಡಲ್ಪಡುವರು. ಉಪದ್ರವಗಳು ಮುಗಿದ ನಂತರ ಯಾವ ರೀತಿ ದೇವರು ಇಸ್ರಾಯೇಲರನ್ನು ಕಾನಾನಿಗೆ ನಡೆಸಿದರು, ಅದೇ ರೀತಿ ಈ ಉಪದ್ರವಗಳ ಅಂತ್ಯದಲ್ಲಿ ಪರಮ ಕಾನಾನಿಗೆ ಕರೆದೊಯ್ಯಲು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಪುನಃ 2ನೇ ಬಾರಿ ಬರುವರು. ಈ 7 ಉಪದ್ರವಗಳು ಯಾವಾಗ ಆರಂಭಗೊಂಡು ಯಾವಾಗ ಮುಕ್ತಾಯವಾಗುವುದು ಗೊತ್ತಾ? ಈ 7 ಉಪದ್ರವಗಳು ಮೃಗದ ಗುರುತು ಲೋಕದಲ್ಲಿ ಸ್ಥಾಪಿತವಾದ ನಂತರ ಈ ಕೃಪೆಯ ಕಾಲ ಮುಕ್ತಾಯವಾಗುವುದು. ಈ ಕೃಪೆಯ ಕಾಲದ ಅಂತ್ಯದಿಂದ ಆರಂಭಗೊಂಡು ದೇವರಾದ ಯೇಸು ಕ್ರಿಸ್ತನ 2ನೇ ಬರುವಿಕೆ ಬರುವವರೆಗೂ ಸಂಭವಿಸುವ ನಿದರ್ಶನಗಳು ಸಂದೇಶವಾಗಿ ಇದರಲ್ಲಿ ಮುದ್ರಿಸಲ್ಪಟ್ಟಿದೆ. 17 ಹಾಗೂ 18ನೇ ಅಧ್ಯಾಯವು ಮೃಗದ ಮೇಲೆ ಬರುವಂತ ನ್ಯಾಯ ತೀರ್ಪಿನ ಕುರಿತು, ಮೃಗದ ಮೇಲೆ ಕುಳಿತು ಸವಾರಿ ಮಾಡುವಂತಹ ವ್ಯಭಿಚಾರಿಯ ಕುರಿತು ನ್ಯಾಯ ತೀರಿಸುವುದು ಹೇಳಲ್ಪಟ್ಟಿದೆ. ಮೃಗದ ಗುರುತಿನ ಸಂಖ್ಯೆ 666 ಎಂಬುದಾಗಿ ಓದುತ್ತೇವಲ್ಲ. ಯಾರು ಆ ಮೃಗ? ಆ ಮೃಗವನ್ನು ವಶೀಕರಣೆ ಮಾಡಿ ಇಟ್ಟುಕೊಂಡಿರುವಂತಹ ವ್ಯಭಿಚಾರಿ ಯಾರು? ಅವರ ಮೇಲೆ ಹೇಗೆ ದೇವರ ನ್ಯಾಯ ತೀರ್ಪು ಕೊಡಲ್ಪಡುತ್ತದೆ? ಅವರನ್ನು ಕಂಡು ಹಿಡಿಯುವುದಕ್ಕೆ ಗುರುತುಗಳಾದರೂ ಏನು? ಈ ಎಲ್ಲಾ ಕಾರ್ಯಗಳ ವಿವರಣೆಯು ಈ ಅಧ್ಯಾಯಗಳಲ್ಲಿ ಮುದ್ರಿಸಲ್ಪಟ್ಟಿದೆ. 19ನೇ ಅಧ್ಯಾಯ ದೇವರಾದ ಯೇಸು ಕ್ರಿಸ್ತನ ಬ್ರಹ್ಮಾಂಡವಾಗಿರುವ 2ನೇ ಬರುವಿಕೆ. 20ನೇ ಅಧ್ಯಾಯ 1000 ವರ್ಷದ ಆಳ್ವಿಕೆಯಲ್ಲಿ ಪರಲೋಕದಲ್ಲಿ ಏನು ನಡೆಯುವುದು, ಭೂಲೋಕದಲ್ಲಿ ಏನು ನಡೆಯುವುದೆಂದು ಮುದ್ರಿಸಲ್ಪಟ್ಟಿದೆ. 21ನೇ ಅಧ್ಯಾಯವು 22ನೇ ಅಧ್ಯಾಯವು ಪರಲೋಕದಲ್ಲಿ ನಮಗೋಸ್ಕರವಾಗಿ ಸಿದ್ಧವಾಗಿರುವಂತಹ ಪಟ್ಟಣದ ಕುರಿತು ಹೇಳುತ್ತದೆ. ಅದರ ಬಾಗಿಲುಗಳು, ಗೋಡೆಗಳು, ಪ್ರಾಕಾರಗಳು ಎಂದು ಎಲ್ಲವೂ ವರ್ಣಿಸಲ್ಪಟ್ಟಿರುವಂತೆಯೇ ಪರಲೋಕಕ್ಕೂ ಈ ಪುಸ್ತಕವು ನಮ್ಮನ್ನು ಕರೆಯುವಂತದಾಗಿದೆ. ಮೇಲು ವಿಧ ವಿಧವಾದ ಆ 4 ಕುದುರೆಗಳು ಯಾರನ್ನು ಸೂಚಿಸುತ್ತದೆ? ರಾಕ್ಷಸ ಮೃಗವು ಯಾರನ್ನು ಸೂಚಿಸುತ್ತದೆ? ಗರ್ಭಿಣಿಯಾಗಿರುವ ಆ ಸ್ತ್ರೀ ಯಾರನ್ನು ಸೂಚಿಸುತ್ತದೆ? ವ್ಯಭಿಚಾರಿ ಸ್ತ್ರೀ ಯಾರನ್ನು ಸೂಚಿಸುತ್ತದೆ? ಮೃಗದ ಗುರುತು ಏನು? 1,44,000 ಮಂದಿ ಯಹೂದ್ಯರ 1000 ವರ್ಷದ ಆಳ್ವಿಕೆ ಪರಲೋಕದಲ್ಲ, ಭೂಲೋಕದಲ್ಲ ಎನ್ನುವಂತ ಪ್ರಶ್ನೆಗಳು ಈ ಪುಸ್ತಕವನ್ನು ಓದುವವರಿಗೆ ಕುತೂಹಲವನ್ನು ಹುಟ್ಟಿಸುವಂತದಾಗಿದೆ. ನನಗೆ ದೇವರು ಪ್ರಕಟಿಸಿರುವುದನ್ನು, ಹೇಳಿಕೊಟ್ಟಿರುವುದನ್ನು ನಿಮ್ಮ ಸಂಗಡ ಹಂಚಿಕೊಂಡಿದ್ದೇನೆ. ಇದ್ದಾತನು, ಇರುವಾತನು, ಬರುವಾತನು ನಿಮ್ಮನ್ನು ಆಶೀರ್ವದಿಸಲಿ. ಇದ್ದಾತನು ರಕ್ಷಕನಾಗಿದ್ದನು, ಇರುವಾತನು ಪ್ರಧಾನ ಯಾಜಕನಾಗಿದ್ದಾನೆ, ಬರುವಾತನು ರಾಜನಾಗಿ ಬರಲಿದ್ದಾನೆ. ಅವರ ನಾಮವು ಸದಾ ಕಾಲಗಳಲ್ಲಿಯೂ ನೆಲೆಸಿರಲಿ. ಆಮೇನ್, ಆಮೇನ್. ಸಾರೋಣ ಯೇಸು ಕ್ರಿಸ್ತನನ್ನು ಯಾವಾಗಲೂ ಪ್ರೀತಿಯಿಂದ. ಯಂಗ್ಸ್ಟರ್ಸ್ ಫಾರ್ ಕ್ರೈಸ್ಟ್.